ಹೇಳಿದ ಮಾತನ್ನು ಕ್ಷಣ ಮಾತ್ರದಲ್ಲಿ ನಡೆಸಿಕೊಡುವಂತಹ ಕಲಿಯುಗದ ಶಕ್ತಿ ಅಂದರೆ ಅದು ಕೊರಗಜ್ಜ ಫ್ರೆಂಡ್ಸ್. ಇದು ಕೇವಲ ತುಳುನಾಡಿನ ಜನರಿಗಷ್ಟೇ ಸೀಮಿತವಾದ ದೈವವಲ್ಲ, ಕೇವಲ ತುಳುನಾಡಿನ ಜನರಿಗಷ್ಟೇ ಜನರ ನಂಬಿಕೆಯಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಾದ್ಯಂತ ಮತ್ತು ಹೊರ ರಾಜ್ಯದಾದ್ಯಂತ ಸಾವಿರಾರು ಜನ ನಂಬಿರುವ ದೈವ ಅಂದರೆ ಅದು ಕೊರಗಜ್ಜ. ಅದಕ್ಕಾಗಿಯೇ ಹೇಳ್ತಾರೆ ಫ್ರೆಂಡ್ಸ್, ಹೇಳಿದ ಮಾತನ್ನು ಕ್ಷಣ ಮಾತ್ರದಲ್ಲಿ ನಡೆಸಿಕೊಡುವಂತಹ ಕಲಿಯುವುದ ಶಕ್ತಿ ಅಂತ ಅಂದರೆ ಅದು ಕೊರಗಜ್ಜ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ತುಳುನಾಡಿನ ಅತ್ಯಂತ ಪ್ರಸಿದ್ಧವಾದ ಶಕ್ತಿಶಾಲಿ ದೇಗುಲವಾದ ಮತ್ತು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದೈವಶಕ್ತಿ ಅಂದರೆ ಅದು ಕೊರಗಜ್ಜ ಫ್ರೆಂಡ್ಸ್. ಕೊರಗಜ್ಜನಿಗೆ ತುಳುನಾಡು ಮಾತ್ರವಲ್ಲದೆ ರಾಜ್ಯದಾದ್ಯಂತ ಸಾಕಷ್ಟು ಜನ ಭಕ್ತರಿದ್ದಾರೆ. ಅದೆಷ್ಟೋ ದೂರದಿಂದ ಅಜ್ಜನ ದರ್ಶನಕ್ಕಾಗಿ ಪ್ರತಿನಿತ್ಯವೂ ಬರ್ತಾ ಇರ್ತಾರೆ ಫ್ರೆಂಡ್ಸ್. ಇವತ್ತು ನಾನು ಬಂದಿರೋದು ಮಂಗಳೂರಿನ ಹೆಸರಾಂತ ದೇವಾಲಯವಾದ ಕೊರಗಜ್ಜನ ಮೂಲಸ್ಥಾನ ಕುತ್ತಾರು ಎಂಬ ಪ್ರದೇಶಕ್ಕೆ ನಾನು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ, ಮಂಗಳೂರಿನಿಂದ ಕುತ್ತಾರು ಎಷ್ಟು ಕಿಲೋಮೀಟರ್ ಇದೆ, ಬೆಂಗಳೂರಿಂದ ಮಂಗಳೂರಿಗೆ ಹೇಗೆ ಹೋಗಬೇಕು, ಮತ್ತು ಬಸ್ ಅವೈಲಬಿಲಿಟಿ ಏನಿದೆ, ಮತ್ತು ಅಜ್ಜನ ಬಳಿ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗಬೇಕು, ಮತ್ತು ಅಜ್ಜನ ಕಟ್ಟೆಯ ಬಳಿ ಕೆಲವೊಂದು ತಪ್ಪುಗಳನ್ನು ಖಂಡಿತವಾಗಿ ನಾವು ಮಾಡಬಾರ್ದು, ಆ ತಪ್ಪುಗಳು ಯಾವುದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿರೋದು. ಸೊ ನಮಗೆ ಮೆಜೆಸ್ಟಿಕ್ಕಿಗೆ ಬ್ಯಾಂಗ್ಳೂರು ಟು ಮಂಗಳೂರು ಬಸ್ನ ನಾವು ನೋಡ್ತಾ ಇದ್ವಿ. ಸೊ ನಮಗೆ 9:46 9:46ಕ್ಕೆ ನಮಗೆ ಬೆಂಗಳೂರಿಂದ ಮಂಗಳೂರಿಗೆ ಬಸ್ ಇದೆ. ಅದು ಕರ್ನಾಟಕ ರಾಜ್ಯ ಸಾರಿಗೆ KSRTC ಅಶ್ವಮೇಧ ಬಸ್ ಇತ್ತು. ಮತ್ತು ಇನ್ನೊಂದೇನು ಹೇಳಬೇಕು ಅಂತಂದರೆ ಟರ್ಮಿನಲ್ 2 ಅಲ್ಲಿ ನಮಗೆ ಇವಾಗ ಮೆಜೆಸ್ಟಿಕ್ಕಿಗೆ ಬಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮ್ಯಾಂಗ್ಳೂರಿಗೆ ಹೋಗೋ ಬಸ್ಗಳೆಲ್ಲ ಕೂಡ ಟರ್ಮಿನಲ್ 2 ಬ್ಲಾಕಲ್ಲಿ ನಮಗೆ ಮ್ಯಾಂಗ್ಳೂರಿಗೆ ಹೋಗೋ ಬಸ್ಗಳಿರುತ್ತೆ. ಸೊ ಅಲ್ಲಿಂದ ನಮಗೆ 9:46ಗೆ ಬಸ್ ಇತ್ತು. ಸೊ ನಾವು ಅಲ್ಲಿಂದ ಮ್ಯಾಂಗ್ಳೂರಿಗೆ ಹೊರಟ್ವಿ. ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರು 9:46ಗೆ ಹೊರಟಿದ್ದು 6:30 ಮಾರ್ನಿಂಗ್ ನಾವು ಮ್ಯಾಂಗ್ಳೂರಿಗೆ ರೀಚ್ ಆಗಿದ್ವಿ. ಸೊ ಮ್ಯಾಂಗ್ಳೂರನ್ನ ರೀಚ್ ಆಗಿಬಿಟ್ಟು ನಿಯರೆಸ್ಟ್ ಹೋಟೆಲ್ ಇರುತ್ತೆ. ಸೊ ಅಲ್ಲಿ ನಾವು ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಕೊರಗಜ್ಜನ ಆದಿಸ್ಥಾನ ಮೂಲಸ್ಥಾನಕ್ಕೆ ಹೊರಡೋಕ್ಕೆ ನಾವು ರೆಡಿ ಆದ್ವಿ ಫ್ರೆಂಡ್ಸ್. ಕುತ್ತಾರಿಗೆ ಹೊರಡೋಣ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದ್ವಿ. ನೀವುಗಳು ಕೂಡ ಬಂದರೆ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತಲೇ ರೂಮ್ಸ್ ಇರುತ್ತೆ. ಸೊ ನೀವು ಅಲ್ಲಿನೇ ರೂಮ್ನ ತೊಗೊಂಡ್ಬಿಟ್ಟು ಸ್ಟೇ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ 1000 ರೂಪೀಸ್ಗೆ ನಮಗೆ ಸ್ಟಾರ್ಟಿಂಗ್ ಪ್ರೈಸಲ್ಲಿ ರೂಮ್ ಸಿಕ್ಕುತ್ತೆ. ಸೊ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಕುತ್ತಾರಿನ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ನೀವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬರಬೇಕು. ಸ್ಟೇಟ್ ಬ್ಯಾಂಕ್ ಅಲ್ಲೆಲ್ಲ ಇವಾಗಿರುತ್ತೆ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತಂದು ಹೇಳಿದ್ರೆ ಯಾರು ಬೇಕಿದ್ರೂ ಹೇಳ್ತಾರೆ. ಸೊ ಅಲ್ಲಿಗೆ ಬಂದರೆ ನಿಮಗೆ ಕುತ್ತಾರಿಗೆ ಹೋಗಲಿಕ್ಕೆ ನಮಗೆ ಸಾಕಷ್ಟು ಬಸ್ಗಳಿರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕುತ್ತಾರಿಗೆ ಹೊರಟ್ವಿ. ಸೊ ನಾವು ಕೂಡ ಇವಾಗ ಪ್ರೈವೇಟ್ ಬಸ್ಸಲ್ಲೇ ಕುತ್ತಾರಿಗೆ ಹೊರಟಿದ್ದು. ಮ್ಯಾಂಗ್ಳೂರು ಟು ಮತ್ತು ಕುತ್ತಾರು ಎಷ್ಟು ಕಿಲೋಮೀಟರ್ ಅಂತ ಹೇಳೋದಾದರೆ 13-13.5 ಕಿಲೋಮೀಟರ್ ಆಗುತ್ತೆ ಮ್ಯಾಂಗ್ಳೂರು ಟು ಕುತ್ತಾರು. ಅಲ್ಲಿಂದ ನಮಗೆ ಒಂದು 25 ಮಿನಿಟ್ಸ್ ಜರ್ನಿ ಆಗುತ್ತೆ ಫ್ರೆಂಡ್ಸ್. ನಾವು ಕೂಡ ಇವಾಗ ಪ್ರೈವೇಟ್ ಬಸ್ಸಲ್ಲಿ ಕುತ್ತಾರಿಗೆ ಹೊರಟು ಕುತ್ತಾರನ್ನು ತಲುಪಿದ್ದೀವಿ. ಸೊ ಅಜ್ಜನ ಅದೊಂದು ಸರ್ಕಲ್ ಇದೆ. ಸೊ ಅಲ್ಲಿಗೆ ನಮಗೆ ಸ್ಟಾಪ್ ಕೊಡ್ತಾರೆ. ಬಸ್ ಆಪೋಸಿಟಲ್ಲೇ ನಮಗೆ ಕೊರಗತನಿಯ ದೇವಸ್ಥಾನಕ್ಕೆ ದಾರಿ ಅಂತ ಇದೆ. ಸೊ ನಾವೇನು ಇವಾಗ ಅಲ್ಲಿಗೆ ಹೊರಟ್ವಿ. ಅಲ್ಲಿ ನಮಗೆ ಹೋಗುವಾಗಲೇ ನಮಗೆ ದಾರಿಯಲ್ಲಿ ಅಜ್ಜನಿಗೆ ತುಂಬ ಇಷ್ಟವಾದಂತಹ ಬೀಡ, ಚಕ್ಕಲಿ ಮತ್ತು ಹೆಂಡವನ್ನು ಮಾರ್ತಾ ಇರ್ತಾರೆ. ಇದನ್ನು ನಾವು ತಗೊಂಡ್ವಿ ಫ್ರೆಂಡ್ಸ್. ಅಂದರೆ ನಮಗೆ ಅದನ್ನು ರೋಡಲ್ಲೇ ನಾವೇನೋ ಅಜ್ಜನ ದೇವಸ್ಥಾನಕ್ಕೆ ಹೋಗುವಾಗ ರೋಡಲ್ಲೇ ಅದನ್ನೆಲ್ಲ ಮಾರ್ತಾ ಇರ್ತಾರೆ. ಸೊ ನಾವು ಅಲ್ಲೇ ತಗೊಂಡ್ವಿ. ಮತ್ತು ಅದು ಏನೇನು ತಗೋಬೇಕು ಅಂದರೆ ಒಂದು ಸೆಟ್ ಇರುತ್ತೆ. ಒಂದು ಬ್ಯಾಗಲ್ಲಿ ಅದೊಂದು 2 ಏನು ಹೇಳ್ತಾರೆ ಪಾನ್ ಅಂದರೆ ಅಡಿಕೆ ಎಲೆ ಇರುತ್ತೆ, ಬೀಡ, ಮತ್ತು 1 ಪ್ಯಾಕೆಟ್ ಚಕ್ಲಿ ಕೊಡ್ತಾರೆ, ಮತ್ತು ಇನ್ನೊಂದು ಎಣ್ಣೆ ಅಂದರೆ ಹೆಂಡ, ಅದು 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಟೋಟಲ್ ಅದೊಂದು ಸೆಟ್ಗೆ 100 ರೂಪಾಯಿ ತಗೋತಾರೆ ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಹೋಗೋದಾದರೆ ಇದನ್ನು ನೀವು ತಗೊಂಡು ಹೋಗಲೇಬೇಕು ಅಜ್ಜನ ಕಟ್ಟೆಯ ಬಳಿ. ಸೊ ಕೆಲವೊಂದು ತಪ್ಪುಗಳನ್ನು ಅಜ್ಜನ ಕಟ್ಟೆ ಹತ್ರ ಮಾಡಬಾರ್ದು. ಅದೇನು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ನಾವೇನು ಇವಾಗ ಅಜ್ಜನ ಕಟ್ಟೆ ಬಳಿ ಹೋದ್ವಿ. ಅಲ್ಲಿ ತುಂಬ ವಿಶಾಲವಾಗಿದೆ. ಇನ್ನೊಂದೇನು ಅಂದರೆ ಅಜ್ಜನ ಕಟ್ಟೆ ಬಳಿ ಫಸ್ಟು ನಾನು ನಿಮಗೆ ಏನು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯೋ ಹಾಗಿಲ್ಲ. ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡೋ ಹಾಗಿಲ್ಲ ಕಡ್ಡಾಯವಾಗಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂದರೆ
ಅವರು ಬೋರ್ಡ್ ಹಾಕಿದರೂ ಕೂಡ ಕೆಲವೊಂದು ಕಡೆ ನಾವು ವೀಡಿಯೋಸು ಫೋಟೋಸನ್ನು ತಗೋತೀವಿ. ಆದರೆ ಕೊರಗಜ್ಜನ ಈ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ನಮಗೆ ಒಳಗಡೆ ಅಜ್ಜನ ಕಟ್ಟೆಯ ಬಳಿ ಫೋಟೋ ಮತ್ತು ವಿಡಿಯೋನ ತಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಒಂದು ಪಾಯಿಂಟ್ ನಂಬರ್ 1, ಯಾವ ಕಾರಣಕ್ಕೂ ನಾವು ಫೋಟೋವನ್ನು ತೆಗಿಯೋ ಹಾಗಿಲ್ಲ. ಓಕೆನಾ. ಸೊ ನಾನು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ದೆ. ಅವರು ಬಂದು ನನಗೆ ಹೇಳಿದರು, ಫೋಟೋ ತೆಗಿಯೋ ಹಾಗಿಲ್ಲ ಮೇಡಮ್, ದಯವಿಟ್ಟು ಹೊರಗಡೆ ಬೇಕಾದರೆ ತಗೊಳ್ಳಿ, ಒಳಗಡೆ ಫೋಟೋ ತೆಗಿಬೇಡಿ ಅಂತ ಹೇಳಿದರು. ಸೊ ಅದೊಂದಾಯಿತು. ನೆಕ್ಸ್ಟು ಅಜ್ಜನ ಕಟ್ಟೆಯ ಹತ್ರ 7:30 ಮೇಲೆ ಲೈಟ್ ಹಾಕಿಬಿಟ್ಟು ಯಾವುದೇ ಗಾಡಿಗಳು ಓಡಾಡೋ ಹಾಗಿಲ್ವಂತೆ. ಅಂದರೆ ಅಲ್ಲಿ ಸಂಪೂರ್ಣವಾಗಿ ಕತ್ತಲೆ ಇರುತ್ತೆ. ವಾಹನಗಳು ಲೈಟನ್ನು ಹಾಕದೇನೆ ಗಾಡಿಯನ್ನು ಓಡಿಸುವಂಥದ್ದು. ಸೊ ಥರ್ಡ್ ಪಾಯಿಂಟ್ ಏನಂತಂದರೆ, ಅಲ್ಲಿ ಹೆಣ್ಮಕ್ಳಿಗೆ ಸಂಜೆ 6:30 ನಂತರ ಬೆಳಗ್ಗೆ 6:30 ತನಕ ಹೆಣ್ಣು ಮಕ್ಕಳು ಪ್ರವೇಶ ಮಾಡೋ ಹಾಗಿಲ್ಲ. ಅಂದರೆ 6:30 ನಂತರ 7, 8, 9, 10 ಹಾಗೆ ಅಜ್ಜನ ದೇವಸ್ಥಾನಕ್ಕೆ ಹೋಗ್ಬೋದು. ಅದರ ಒಳಗೆ 6:30 to 6:30 ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ. ಇದು ಕೂಡ ಕಡ್ಡಾಯವಾದಂಥ ಒಂದು ರೂಲ್ಸ್ನ ಫಾಲೋ ಅಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಆದಷ್ಟು ಈ ರೂಲ್ಸ್ನ ಫಾಲೋ ಮಾಡಿ, ಯಾರು ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ನೆಕ್ಸ್ಟು ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅಜ್ಜನ ಮೂರ್ತಿ ಇರುತ್ತೋ ಏನೋ, ದೇವಸ್ಥಾನ ಹೇಗಿರುತ್ತೋ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಬಟ್ ಅಲ್ಲಿ ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ, ಅಜ್ಜನ ಕಟ್ಟೆ ಮಾತ್ರ ಇರೋದು, ಅಲ್ಲಿ 2 ಕಟ್ಟೆಗಳಿರುತ್ತೆ. ಆ ಕಟ್ಟೆಗೆ ನಾವು ತಗೊಂಡು ಹೋಗಿರುವಂತಹ ಬೀಡ, ಚಕ್ಕುಲಿ ಮತ್ತು ಹೆಂಡವನ್ನು ಹಾಕುವಂಥದ್ದು, ಸಾರಾಯಿಯನ್ನು ಹಾಕುವಂಥದ್ದು ಫ್ರೆಂಡ್ಸ್. ಅಲ್ಲಿ ಎಲ್ಲರಿಗೂ ಕುತ್ಕೊಳ್ಳೋಕ್ಕೆ ಆಸನದ ವ್ಯವಸ್ಥೆ ಇರುತ್ತೆ. ಸೊ ನಾವು ಏನು ಅಂದ್ಕೊಂಡಿರ್ತೀವೋ, ನಮ್ಮ ಕಷ್ಟಗಳೇನೋ ಅದನ್ನು ನಾವು ಹರಕೆ ರೂಪದಲ್ಲಿ ಅಜ್ಜನ ಹತ್ರ ಹೇಳ್ಕೋಬೇಕು. ಇವಾಗ ನಮಗೆ ಹರಕೆ ಈಡೇರಿತ್ತು ಅಂತಂದರೆ ನಾವು ಆ ಒಂದು ಚಕ್ಕಲಿ, ಬೀಡ ಮತ್ತು ಸಾರಾಯಿನ ತಂದು ಅಜ್ಜನಿಗೆ ಕೊಡಬೇಕು. ಫಸ್ಟ್ ಟೈಮ್ ಬರೋದಾದರೆ ನಾವು ಅಡಿಕೆ ಎಲೆಯನ್ನು ಇಟ್ಕೊಂಡು ಆ ಕಟ್ಟೆ ಮೇಲೆ ಕುತ್ಕೊಂಡು ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಬರಬೇಕು. ನಂತರ ನಮಗೆ ಆ ಹರಕೆ ಫಲಿಸಿದ ನಂತರ, ಈಡೇರಿದ ನಂತರ ನಾವು ಬಂದುಬಿಟ್ಟು ಅಜ್ಜನಿಗೆ ಬೀಡ, ಚಕ್ಕಲಿ, ಸಾರಾಯಿಯನ್ನು ತಂದು ಅಜ್ಜನಿಗೆ ಹರಕೆಯನ್ನು ತೀರಿಸುವಂಥದ್ದು ಫ್ರೆಂಡ್ಸ್. ಇದು ಈ ಒಂದು ಕುತ್ತಾರಿನ ಕೊರಗಜ್ಜನಿಗೆ ಮಾಡಬೇಕಾದಂಥ ಒಂದು ಸೇವೆ ಫ್ರೆಂಡ್ಸ್. ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಮಂಗಳೂರಿಗೆ ಹೋಗಿ ನಾವು ಹರಕೆ ಮಾಡೋಕ್ಕಾಗಲ್ಲ ಅನ್ನೋರು ಅಂದ್ಕೊಳ್ಳೋರು ಫ್ರೆಂಡ್ಸ್, ಮನೆಯಲ್ಲೇ ಕೂಡ ನಾವು ಕೊರಗಜ್ಜನನ್ನು ನೆನೆಸ್ಕೊಂಡು ಹರಕೆ ಮಾಡಿಕೊಂಡು ಕೂಡ ತುಂಬ ಜನದ್ದು ಸಕ್ಸಸ್ ಆಗಿದೆ. ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ತುಳಸಿ ಗಿಡದ ಹತ್ರ ಕೂತ್ಕೊಂಡು ಅಡಿಕೆ ಎಲೆ, ಸುಣ್ಣವನ್ನು ಹಿಡ್ಕೊಂಡ್ಬಿಟ್ಟು ಅವರ ಮನಸ್ಸಲ್ಲಿ ಏನಿರುತ್ತೋ ಆ ಕಷ್ಟಗಳನ್ನು ಕೇಳಿಕೊಂಡು, ನಾನು ಬಂದು ನಿನ್ನ ಸನ್ನಿಧಾನಕ್ಕೆ ಬಂದು ಬೀಡ, ಚಕ್ಕಲಿ, ಸಾರಾಯನ್ನು ಅರ್ಪಿಸ್ತೀನಿ, ನನ್ನ ಕಷ್ಟವನ್ನು ದೂರ ಮಾಡು ಅಂತ ಮನಸ್ಸಿನಿಂದ ಅಜ್ಜನ ಹತ್ರ ಒಳ್ಳೆ ಮನಸ್ಸಿನಿಂದ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಕೂಡ ಆದಷ್ಟು ಬೇಗನೆ ಅಜ್ಜ ಎಲ್ಲವನ್ನೂ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅನ್ನೋದು ತುಂಬಾ ನಂಬಿಕೆ ಫ್ರೆಂಡ್ಸ್. ಅಲ್ಲಿ ಬರುವಂತಹ ಎಲ್ಲ ಭಕ್ತರ ಹತ್ರ ನಾವು ಕೇಳಿ ನೋಡಿದವಾಗ ಅವ್ರು ಹೇಳಿದಿಷ್ಟೇ, ನಮ್ಮ ಸಮಸ್ಯೆ ಪರಿಹಾರ ಆಗಿದೆ ಇಲ್ಲಿಗೆ ಬಂದಮೇಲೆ ಅಂತ ತುಂಬ ಜನ ಹೇಳಿದರು ಫ್ರೆಂಡ್ಸ್. ಹಾಗಾಗಿ ನಾನು ಅದೊಂದು ಸಣ್ಣ ಪ್ರಯತ್ನ, ಯಾರಾದರೂ ಹೋಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಬನ್ನಿ. ಮಂಗಳೂರಿನಲ್ಲಿರುವಂತಹ ಕೊರಗಜ್ಜನ ಮೂಲ ಸ್ಥಾನವಾದ ಕುತ್ತಾರು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಕೊರಗಜ್ಜನ ಮೂಲಸ್ಥಾನ ಕುತ್ತಾರವನ್ನು ತೋರಿಸುವಂತಹ ಪ್ರಯತ್ನ ನನ್ನದಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಆದಷ್ಟು ಈ ವಿಡಿಯೋವನ್ನು ಕಷ್ಟದಲ್ಲಿರುವವರಂಥವ್ರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ.